ಧರ್ಮದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿಯ ಕರ್ತ ಎಂದು ಗೌರವದಿಂದ ಪೂಜಿಸಲಾಗುತ್ತದೆ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣು ಪಾಲಕ ಮತ್ತು ಶಿವ ಸಂಹಾರಕ ಎಂದು ಹೇಳಲಾಗುತ್ತದೆ. ಬ್ರಹ್ಮದೇವರ ಜನನ ಮತ್ತು ಸೃಷ್ಟಿಯ ಕಥೆ ಬಹಳ ದಿವ್ಯ ಮತ್ತು ಅದ್ಭುತವಾಗಿದೆ. ಪ್ರಪಂಚವೇ ಇಲ್ಲದ ಕಾಲದಲ್ಲಿ ಎಲ್ಲೆಡೆ ಕತ್ತಲೆ ಮತ್ತು ಅನಂತ ಜಲ ಮಾತ್ರ ಇತ್ತು. ಆ ಸಮಯದಲ್ಲಿ ಭಗವಾನ್ ವಿಷ್ಣು ಆದಿಶೇಷನ ಮೇಲೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ವಿಷ್ಣುವಿನ ನಾಭಿಯಿಂದ ಒಂದು ದಿವ್ಯ ಕಮಲವು ಹೊರಬಿದ್ದಿತು. ಆ ಕಮಲದ ಮೇಲೆ 4 ಮುಖಗಳುಳ್ಳ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಬ್ರಹ್ಮದೇವರು ತಾವು ಯಾರು, ತಮಗೆ ಯಾರು ಜನ್ಮ ನೀಡಿದರು ಎಂಬ ಪ್ರಶ್ನೆಗಳಿಂದ ಚಿಂತಿಸಿದರು. ಕಮಲದ ದಂಡದ ಮೂಲಕ ಅದರ ಮೂಲವನ್ನು ಹುಡುಕಲು ಪ್ರಯತ್ನಿಸಿದರು. ಅವರಿಗೆ ಮೂಲ ಕಾಣಲಿಲ್ಲ. ಆಗ ಆಕಾಶವಾಣಿ ಕೇಳಿಸಿತು, ತಪಸ್ಸು ಮಾಡು ಎಂದು. ಬ್ರಹ್ಮದೇವರು 1000 ವರ್ಷಗಳ ಕಾಲ ತಪಸ್ಸು ಮಾಡಿದರು. ಹಾಗೂ ತಪಸ್ಸಿನಿಂದ ಸಂತುಷ್ಟನಾದ ಮಹಾವಿಷ್ಣು ಬ್ರಹ್ಮನಿಗೆ ದರ್ಶನ ನೀಡಿದನು. ನೀನು ಸೃಷ್ಟಿಯ ಕರ್ತ ಎಂದು ಆಶೀರ್ವದಿಸ ನೀಡಿದನು. ವಿಷ್ಣುವಿನ ಆದೇಶದಿಂದ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಆರಂಭಿಸಿದರು. ಮೊದಲು ಬ್ರಹ್ಮದೇವರು 4 ವೇದಗಳನ್ನು ಸೃಷ್ಟಿಸಿದರು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ. ಈ ವೇದಗಳಿಂದ ಜ್ಞಾನ ಮತ್ತು ಧರ್ಮದ ಮಾರ್ಗವನ್ನು ಲೋಕಕ್ಕೆ ನೀಡಿದರು. ನಂತರ ದೇವತೆಗಳು, ಋಷಿಗಳು, ಮನುಷ್ಯರು, ಪ್ರಾಣಿಗಳು, ಪರ್ವತಗಳು, ನದಿಗಳು ಹಾಗೂ ಸಂಪೂರ್ಣ ಬ್ರಹ್ಮಾಂಡವನ್ನು ರಚಿಸಿದರು. ಬ್ರಹ್ಮದೇವರಿಗೆ 4 ಮುಖಗಳಿರುವುದಕ್ಕೆ ಮಹತ್ವವಿದೆ. ಅವು 4 ದಿಕ್ಕುಗಳನ್ನು ಸೂಚಿಸುತ್ತವೆ ಮತ್ತು 4 ವೇದಗಳ ಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಅವರ ಕೈಗಳಲ್ಲಿ ವೇದ ಗ್ರಂಥ, ಜಪಮಾಲೆ, ಕಮಂಡಲ ಮತ್ತು ಕಮಲವಿರುತ್ತದೆ. ಇವು ಜ್ಞಾನ, ಧ್ಯಾನ ಮತ್ತು ಸೃಷ್ಟಿಯ ಸಂಕೇತಗಳಾಗಿರುತ್ತವೆ. ಬ್ರಹ್ಮದೇವರು ಸೃಷ್ಟಿಕರ್ತರಾದರೂ ಅವರ ಪೂಜೆ ಅತಿ ಕಡಿಮೆ ಮಂದಿರಗಳಲ್ಲಿ ಮಾತ್ರ ನಡೆಯುತ್ತದೆ. ಇದಕ್ಕೆ ಹಲವು ಪುರಾಣಗಳ ಕಥೆಗಳಿವೆ. ಭಾರತದಲ್ಲಿ ಪ್ರಸಿದ್ಧವಾದ ಬ್ರಹ್ಮದೇವರ ದೇವಾಲಯ ರಾಜಸ್ಥಾನದ ಪುಷ್ಕರದಲ್ಲಿ ಇದೆ. ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ, ಜ್ಞಾನ, ತಪಸ್ಸು ಮತ್ತು ದೈವಾನುಗ್ರಹದಿಂದ ಮಹತ್ತರ ಕಾರ್ಯಗಳನ್ನು ಸಾಧಿಸಬಹುದು. ಬ್ರಹ್ಮದೇವರು ಜ್ಞಾನ ಮತ್ತು ಸೃಷ್ಟಿಯ ಪ್ರತೀಕವಾಗಿದ್ದು ವೇದಗಳ ಮೂಲ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬ್ರಹ್ಮದೇವರನ್ನು ಸ್ಮರಿಸುವುದು ಜ್ಞಾನ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಿಕೆ ಇದೆ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ವಿಡಿಯೋ ವೀಕ್ಷಣೆಗಾಗಿ, ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ, ಕಥೆಗಳಿಗಾಗಿ, ಪೌರಾಣಿಕ ಇತಿಹಾಸಗಳಿಗಾಗಿ ಈ ನಮ್ಮ ವೇದ ವಿದ್ಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ.